ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ವಿಚ್ ಸ್ಯಾಟಿಸ್ಫೈ ದ ಕಂಡೀಷನ್. ಗಿವನ್ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ -4,3 ಆ್ಯಂಡ್ ವಿತ್ ದ ಸ್ಲೋಪ್ ಹಾಫ್. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನಪ್ಪ ಗಿವನ್ ಅಂದರೆ ನಿಮ್ಮ ಸ್ಲೋಪ್ ಕೊಟ್ಟಿದ್ದಾರೆ ಮತ್ತು ಯಾವುದೊಂದು ಪಾಯಿಂಟು ರ್ಯಾಂಡಮ್ ಪಾಯಿಂಟು ವಿಚ್ ದ ಲೈನ್ ಪಾಸಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈಕ್ವೇಷನ್ ಆಫ್ ಲೈನ್ ಹೆಂಗೆ ಕಂಡುಹಿಡಿಯೋದು? ಇದು ಒಂದು ಫಾರ್ಮುಲಾ ಉಪಯೋಗಿಸ್ಬೋದು, ಆದರೆ ನನಗೆ ಈ ಡಿರೈವ್ ಮಾಡ್ಕೊಂಡು ಮಾಡೋದು ವಾಸಿ ಅನಿಸುತ್ತೆ. ಸ್ಲೋಪ್ ಆಫ್ ಅ ಲೈನ್ ಇಸ್ ಗಿವನ್ ಬೈ y - y0 ಡಿವೈಡ್ ಬೈ x - x0. ನನಗೆ ಫಾರ್ಮುಲಾ ಜ್ಞಾಪಕ ಮಾಡ್ಕೊಳಂಗಿಲ್ಲ, ಸ್ಲೋಪ್ ಕಾನ್ಸೆಪ್ಟ್ ಜ್ಞಾಪಕ ಇತ್ತು ಅಂತ ಹೇಳಿದ್ರೆ ನನಗೆ ಇದು ಬರೆಯೋದು ಸುಲಭ ಆಗುತ್ತೆ. ಸೊ ಇವಾಗ ಇಲ್ಲಿ ಹಾಫ್ ಮತ್ತಿದು y -3 ಇಲ್ಲಿ ಹುಷಾರಾಗಿ ಬರೀಬೇಕು. ಎಕ್ಸ್ ಆ್ಯಂಡ್ ವೈ ಇಂಟರ್ಚೇಂಜ್ ಮಾಡ್ತಾರೆ ಜನ, ಅಂದರೆ ಇದು ಅದಲು ಬದಲು ಮಾಡ್ತಾರೆ ಅದೊಂದು. ಮತ್ತು ಇನ್ನೊಂದು ಏನಂದರೆ ಸೈನ್ ಮಿಸ್ ಮಾಡ್ತಾರೆ, ಇದು +4. ಸೊ ಇಲ್ಲಿ ಹುಷಾರಾಗಿರಬೇಕು. ಹಾಂ, ನೆಕ್ಸ್ಟ್ ಸ್ಟೆಪ್ಪು ಬರೆಯೋದು ಬೇಕಾಗಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ನೋಟ್ಸ್ತಾ ಇದೀನ 2y - 6 ಅಲ್ವಾ. ಸೊ ಇದ್ರ ಬದಲಾಗಿ ನೀವು ಡೈರೆಕ್ಟಾಗಿ x - 2y + 10 = 0. ಸೊ ಈ ರೀತಿಯಲ್ಲಿ ಮಾಡ್ಬೋದು, ಸರಿನಾ. ಇಲ್ಲಿ ನಾನು ಡಿರೈವ್ ಮಾಡಿಕೊಂಡು ಇದನ್ನು ಕೆಲಸ ಮಾಡಿದೆ. ನೀವು ಫಾರ್ಮುಲಾ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಇದು ಉಪಯೋಗಿಸ್ಬೇಕಾಗುತ್ತೆ. ಸೊ ನಾನು ಕೇಳೋದಾಯಿತು ಅಂತ ಹೇಳಿದ್ರೆ ಎಷ್ಟು ಫಾರ್ಮುಲಾ ಜ್ಞಾಪಕ ಇಟ್ಕೊತೀರಾ ಅಲ್ವಾ. ಕಾನ್ಸೆಪ್ಟ್ ಜ್ಞಾಪಕ ಇತ್ತು ಅಂತ ಹೇಳಿದ್ರೆ ಇದೆಲ್ಲ ಸುಲಭ ಆಗುತ್ತೆ, ಅದು ವಾಸಿ. ಸೊ ಈ ರೀತಿಯಲ್ಲಿ ಮಾಡೋದು ಕಲ್ತ್ಕೊಳ್ಳಿ. ಫಾರ್ಮುಲಾ ಜಸ್ಟ್ ಬ್ಯಾಕಪ್ ಅಷ್ಟೇ, ಅದು ಅದ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗ್ಬೇಡಿ.